ಬೆಂಕಿ ಬಿದ್ದಿತು ಜೋಕೆ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮತ್ತೊಮ್ಮೆ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಇಂಥ ಸಂದರ್ಭಗಳಲ್ಲಿ ಏನು ಮಾಡಬೇಕು, ಸಾರ್ವಜನಿಕರು ಹೇಗೆ ಸಹಕಾರ ಮಾಡಬೇಕು ಅಂತ ಅಂದ್ಬಿಟ್ಟು ನಿಮ್ಮಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನಿಮ್ಮಿಂದ ಏನಾದರೂ ಒಂದು ಅಭಿಪ್ರಾಯವನ್ನು ನೀವು ನಮ್ಮ ಮಾಧ್ಯಮದ ಮುಖಾಂತರ ಹಂಚ್ಕೊಳ್ಬೇಕು ಅಂತ ಇದ್ದರೆ ಈಗಾಗಲೇ ನಾವು ನಂಬರ್ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ, ನೀವು ಕೂಡ ಕಾಲ್ ಮಾಡಬಹುದು. ನಿಮಗೆ ಏನಾದರೂ ಅನುಮಾನಗಳಿದ್ದಂತಹ ಸಂದರ್ಭದಲ್ಲಿ ನಮ್ಮ ಜೊತೆ ಉಪಮೇಯರ್ ಅವರಿದ್ದಾರೆ, ಹಿರಿಯ ಅಧಿಕಾರಿಗಳಿದ್ದಾರೆ, ಏನಾದರೂ ಕ್ವಶನ್ಸ್ಗಳಿದ್ದಂತಹ ಸಂದರ್ಭದಲ್ಲಿ ನೀವು ಕೂಡ ಕರೆ ಮಾಡಿ ಕೇಳಬಹುದು. ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಹಾಗೆಯೇ ಈಗ ಸಾಮಾನ್ಯವಾಗಿ ಇಂಥ ದುರ್ಘಟನೆಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ನೀವು ಸುಸೂತ್ರವಾಗಿ ಕೆಲಸ ಮಾಡಬೇಕು ಅಂತಂದರೆ ಸರ್ ಸಾರ್ವಜನಿಕರ ಸಹಕಾರ ಹೇಗಿರಬೇಕು? ಒಂದು ಅಗ್ನಿ ದುರಂತ ಆಗಲಿ ಅಥವಾ ಬೇರೆ ಏನೊಂದು ವಿಶೇಷ ಕಾರ್ಯ ಆಗಲಿ ವರದಿಯಾದ ತಕ್ಷಣ ನಮ್ಮ ಕಂಟ್ರೋಲ್ ರೂಮ್ನಿಂದ ಸಮೀಪದ ಫೈರ್ ಸ್ಟೇಷನ್ಗೆ ಕಾಲ್ ಹೋಗ್ತದೆ. ಓಕೆ, ಈಗ ನಿನ್ನೆ ಕೋರಮಂಗಲದಲ್ಲಿ ಕಾಲ್ ಆಯಿತು. ಕೋರಮಂಗಲದ ಕಾಲ್ ಆದರೂ ಸಮೀಪದ ಫೈರ್ ಸ್ಟೇಷನ್ ಜಯನಗರ ಈಸ್ಟ್, ಬೆಂಗಳೂರು ಡೈರಿ ಹತ್ತಿರ ಇದೆ, ಜಯನಗರ ಈಸ್ಟ್. ಮತ್ತು ಇನ್ನೊಂದು ಸರ್ಜಾಪುರ ರೋಡ್. ಅವೆರಡು ಠಾಣೆಗಳಿಂದ ಒಂದೊಂದು ವೆಹಿಕಲ್ ಹೋಯ್ತು. ಇದೊಂದು ಎಕ್ಸಾಂಪಲ್ ಮಾತ್ರ ಹೇಳ್ತಾ ಇದ್ದೆ ನಾನು. ಕಾಲ್ ಬಂದ ಕೂಡಲೇ ನಿಯರೆಸ್ಟ್ ಸ್ಟೇಷನ್ಗೆ ಕಾಲ್ ಟ್ರಾನ್ಸ್ಫರ್ ಮಾಡ್ತೀವಿ. ಅಲ್ಲಿಂದ ನೋಡಿ ಆಗಿದೆ ವಿಳಾಸ ಕೊಟ್ಟಿರ್ತೀವಿ. ಅವರು ಹೋದ ಕೂಡಲೇ ನಮಗೆ ಮಾಹಿತಿ ಕೊಡ್ತಾರೆ ಏನಾಗಿದೆ ಏನಾಗ್ತಿದೆ ಅಂತೇಳಿ. ಈ ಎನ್ ರೂಟ್ ಏನಿದೆಲ್ಲ, ಕಾಲ್ ಬಂದು ನಮ್ಮನ್ನು ನಿಯರೆಸ್ಟ್ ಸ್ಟೇಷನ್ ಕಾಲ್ ಟ್ರಾನ್ಸ್ಫರ್ ಆಗಿ ಅಲ್ಲಿಂದ ವೆಹಿಕಲ್ ಹೋಗೋದು, ಈ ದಾರಿ ಮಾರ್ಗ ಮಧ್ಯದಲ್ಲಿ ಇರೋ ಅಡಚಣೆಗಳನ್ನು ಯಾರೂ ಗಮನಿಸ್ತಾ ಇಲ್ಲ. ಈ ಅಡಚಣೆಗಳು ಎಷ್ಟು ಅಡಚಣೆ ಅಂದರೆ ಎಷ್ಟು ಸಿಗ್ನಲ್ ಇದೆ. ಅಗ್ನಿಶಾಮಕ ದಳ ಬರ್ತಾ ಇದೆ ಅಂತ ಹೇಳಿ, ಬೆಲ್ಲು ಇದೆ, ಸೈರನ್ ಇದೆ ಅಂತ ಹೇಳಿದ ತಕ್ಷಣ ಸಿಗ್ನಲ್ ಜಂಪ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಒಂದು. ಎರಡನೇದು, ಆ ದಾರಿನಲ್ಲಿ ಹೋಗ್ತಿರೋ ಮೋಟರ್ ಸೈಕಲ್ನವರು, ಆಟೋ ರಿಕ್ಷಾದವರು, ಟ್ಯಾಕ್ಸಿ ಅವರು, ಆಮೇಲೆ ಈ ಪ್ರೈವೇಟ್ ಕಾರ್ನವರು, ಈ ಹೆಚ್ಚಿನ ಸಮಸ್ಯೆ ಪ್ರೈವೇಟ್ ಕಾರ್ನವರಿಂದ. ಎಲ್ಲ ಎ ಸಿ ಆನ್ ಮಾಡ್ಕೊಳ್ತಾರೆ, ಗ್ಲಾಸ್ ಎಲ್ಲ ರೇಸ್ ಮಾಡ್ತಾರೆ, ಮ್ಯೂಸಿಕ್ ಹಾಕೊಂಡಿರ್ತಾರೆ, ಬೊಕ್ಕದಲ್ಲೇ ಬಾಂಬ್ ಬ್ಲಾಸ್ಟ್ ಆದ್ರೂ ಕೂಡ ಅವ್ರಿಗೆ ಯಾರು ಗಮನವೇ ಹರಿಸೋದಿಲ್ಲ. ಮೊದಲೇ ಬ್ಲೂಟೂತ್ ಹಾಕೊಂಡು ಮಾತಾಡ್ತಾನೆ ಇರ್ತಾರೆ, ಸೊ ಅದ್ರ ಗಮನನೇ ಹರಿಸೋದಿಲ್ಲ. ಎರಡನೇದು, ಈ ಟ್ರಾಫಿಕ್ ಸಿಗ್ನಲ್ಗಳು ಅಕಸ್ಮಾತ್ ಪವರ್ ಫೇಲ್ಯೂರ್ ಆಗಿ ಟ್ರಾಫಿಕ್ ಸಿಗ್ನಲ್ ಆಗಿಬಿಟ್ರೆ ಆ ಜಂಕ್ಷನಲ್ಲಿ ಫುಲ್ ಅಸ್ತವ್ಯಸ್ತವೆ. ಖಂಡಿತ ಕಿಲೋಮೀಟರ್ ಗಟ್ಟಲೆ ಒಳಗೆ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಆಗ ಫೈರ್ ಇಂಜಿನ್ ಹೆಂಗೆ ಹೋಗಕ್ಕೆ ಸಾಧ್ಯ ಆಗ್ತದೆ? ಸಾಧ್ಯ ಆಗೋದಿಲ್ಲ ಬೇಗ ಹೋಗ್ಲಿಕ್ಕೆ. ಸೊ ಸಾರ್ವಜನಿಕರ ಸಹಕಾರ ಯಾವ ಥರ ಬೇಕು ಅಂತ ಹೇಳಿದ್ರೆ, ದಾರಿನಲ್ಲಿ ಫೈರ್ ಇಂಜಿನ್ ಬರ್ತಾ ಇದೆ ಅಂತ ಸಿಗ್ನಲ್ ಸಿಕ್ಕಿದ ತಕ್ಷಣ ಎರಡೂ ಕಡೆ ಓಪನ್ ಮಾಡಿ ಫೈರ್ ಇಂಜಿನ್ಗೆ ಮೊದಲು ಆದ್ಯತೆ ಕೊಟ್ಟರೆ ನಮ್ಮ ಫೈರ್ ಇಂಜಿನ್ಗಳು ಆದಷ್ಟು ಬೇಗ ದುರಂತ ಸ್ಥಳಕ್ಕೆ ತಲುಪಲಿಕ್ಕೆ. ಈಗ ಟ್ರಾಫಿಕ್ ಪೊಲೀಸರುಗಳು ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಡಲ್ವ ನಿಮಗೆ? ಟ್ರಾಫಿಕ್ ಸಿಗ್ನಲ್ ಮಾಡಿದ್ರೆ ಅವರು ಎಲ್ಲೋ ದೂರದಲ್ಲಿ ಇರ್ತಾರೆ, ಹಿಂದ್ಗಡೆ ಅವ್ರಿಗೆ ಸಿಗ್ನಲ್ ಗೊತ್ತಾಗೋದಿಲ್ಲ ಅವರಿಗೆ. ನಾವು ಅವ್ರು ಮಾಡ್ತೀವಿ ಫೈರ್ ಕಂಟ್ರೋಲ್ ರೂಮ್ನಿಂದ ಅವರು ಟ್ರಾಫಿಕ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ಹೇಳ್ತೀವಿ, ಅವರು ಅಲ್ಲಿಂದ ವೈರ್ಲೆಸ್ ಎಲ್ಲ ಅವ್ರಿಗೆ ಹೇಳ್ತಾರೆ, ಅಲ್ಲಿ ಸಿಗ್ತದೆ, ಆದಷ್ಟು ಬೇಗ ಸಿಗುತ್ತೆ. ಓಕೆ ಸರ್, ಹಾಗೆಯೇ ಪಬ್ಲಿಕ್ ಕಾಲ್ ಸಾಕಷ್ಟು ಜನ ಕರೆ ಮಾಡಿದ್ದಾರೆ. ಮಂಜುನಾಥ್ ಅಂತ ಬೆಂಗಳೂರಿನಿಂದ. ಮಂಜುನಾಥ ಹೇಳಿ, ಏನು ನಿಮ್ಮ ಡೌಟ್? ಹಲೋ ಸರ್, ನಾನು ಇದು ಟವರ್ ಬಗ್ಗೆ ಯೂನಿವರ್ಸಿಟಿ ಇದು ಕೇಳಿದ್ರಲ್ಲ, ಹೇಳಿ ಸರ್, ಅದ್ರ ಬಗ್ಗೆ ಮಾತಾಡ್ಬೇಕು. ಖಂಡಿತ ಹೇಳಿ ಸರ್. ಈಗ ಪರ್ಮಿಷನ್ ತಗೋಬೇಕು BBMP ಇಂದ ಅಂತ ಹೇಳ್ತಿದಾರೆ. ಸೊ ಮಿನಿಮಮ್ ಏನ್ ನಾವು ಅಲ್ಲಿ, ನಾನು ಟವರ್ ಕಂಪ್ನಿನಲ್ಲೇ ವರ್ಕ್ ಮಾಡ್ತಿರೋದು. ಸೊ ಏನ್ ನಾವು ಪ್ರೊಸೀಜರ್ ಯಾವ ತರ ಇದೆ ಏನು ಅಂತ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ರೆ ಸೊ ಅದರ ತರ ಅಪ್ಲೈ ಮಾಡಿ ನಾವು ಪರ್ಮಿಷನ್ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಮೊರೋವರ್ ಇದೇನಾಗುತ್ತೆ ಅಂದ್ರೆ BBMP ನಲ್ಲಿ ಇರ್ತಾರಲ್ಲ ಸರ್, ಇಂಜಿನಿಯರ್ಸ್, ಸೊ ಅವ್ರು ತುಂಬಾ ಡಿಲೇ ಮಾಡ್ತಾರೆ. ಬಂದಲ್ಲೆಲ್ಲ ಸುಮಾರು ಒಂದು 2 ತಿಂಗಳಿಂದ ಸ್ಟಾಪ್ ಮಾಡ್ತಾ ಇದ್ರು, ವರ್ಕ್ ಮಾಡ್ತಾ ಇದ್ರಲ್ಲ. ನಾವು ಅವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊಂತ ಇದ್ವಿ. ಓಕೆ, ನಿಮ್ಮ ಪ್ರಶ್ನೆಗೆ ಈಗ ಉಪಮೇಯರ್ ಅವರು ಹರೀಶ್ ಅವರು ಅವರೇ ಹೇಳ್ತಾರೆ ಸರ್, ನಿಮ್ಮ ಕಡೆಯಿಂದ ಬರ್ತಕ್ಕಂಥ ಉತ್ತರ ಇದು. ಅಲ್ಲ, ಈಗ ಮಂಜುನಾಥ್ ಅವರೇ, ಅಲ್ಲೊಂದು ಕಲ್ಯಾಣ ಮಂಟಪದ ಮೇಲೆ ಒಂದು ಟವರ್ ಇದೆ, ಅದನ್ನ ಯಾರು ರಿಮೂವ್ ಮಾಡೋದು? ಅದು ಇವಾಗ ಬಿದ್ದರೆ ಒಂದು 50 ಮನೆ ಜಖಮ್ ಆಗುತ್ತೆ. ನಿನ್ನೆ 3 ದಿವಸದಿಂದ ಆ ಟವರ್ TVಯಲ್ಲಿ ತೋರಿಸ್ತಾನೆ ಇದ್ದಾರೆ. ಆ ಸರ್ವಿಸ್ ಪ್ರೊವೈಡರ್ ಕಡೆಯವ್ರು ಒಬ್ಬರನ್ನ ಬಂದು ಒಂದು ಜವಾಬ್ದಾರಿ ತಗೊಂಡು ಯಾರ ಹತ್ರನ ಮಾತಾಡಿದಾರ? ಆ ಕನ್ಸರ್ನ್ ಇಂಜಿನಿಯರ್ ಆಗಲಿ, ಇಲ್ಲ ಕನ್ಸರ್ನ್ ನಮ್ಮ BBMPಗಾಗಲಿ, ನಮ್ಮ ಕಂಟ್ರೋಲ್ ರೂಮ್ಗಾಗಲಿ ಯಾರನ್ನ ಮಾತಾಡಿದಾರ? ಫೋನ್ ಮಾಡಿದಾರ? ಎಲ್ಲಿ ಹಾಕಿದ್ದಾರೆ ಲೊಕೇಶನ್ನು? ಹಿಂದೆಗಡೆ ಗೊತ್ತು ಒಂದು ಸ್ಲಮ್ ಇದೆ ಅಂತ, ಅಲ್ಲಿ ತಗೊಂಡು ಯಾಕೆ ಬೇಕಾಗಿತ್ತು? ನೀವು ಬಿಲ್ಡಿಂಗ್ ಮಧ್ಯೆ ಹಾಕ್ಬೋದಾಯ್ತಲ್ಲ. ಅದಕ್ಕೆ ಈ ಕಾರಣಗಳಿಗೆ ನಾವೇನು ಹೇಳ್ತಾ ಇದ್ವಿ, ನೀವು ನಮಗೆ ಒಂದು ಅಪ್ಲಿಕೇಶನ್ ಇನ್ನು ಮುಂದೆ ಕೊಡಬೇಕು. ಅದನ್ನು ನಾವು ಒಂದು ಫಾರ್ಮೆಟ್ ಮಾಡಿದ್ದೀವಿ. ನಮ್ಮ ಕನ್ಸರ್ನ್ಡ್ ಅಸಿಸ್ಟೆಂಟ್ ಇಂಜಿನಿಯರ್ ಹತ್ರ ನೀವು ಅಪ್ಲಿಕೇಶನ್ ಕೊಟ್ಟರೆ ಅವ್ರು ಬಂದು ಸ್ಥಳ ಪರಿಶೀಲನೆ ಮಾಡಿ ಆ ಬಿಲ್ಡಿಂಗಿಗೆ ಸ್ಟೆಬಿಲಿಟಿ ಇದೆಯಾ, ಸ್ಟ್ರೆಂತ್ ಇದೆಯಾ, ನಿಮ್ಮ ಮೊಬೈಲ್ ಟವರ್ನ ತಡ್ಕೊಂಡು ಇರೋಕ್ಕೆ ಅಂತ ನೋಡಿದ್ಮೇಲೆ ಅವನಿಗೆ ಒಂದು ಪರ್ಮಿಷನ್ ಕೊಟ್ಟ ಮೇಲೆ ಅವರು ಹೇಳಿದಂಥ ಲೊಕೇಶನ್ ತಾವು ಹಾಕಬೇಕು. ಎರಡನೇದು, ತಾವು ಕೇಳಿದ್ರೆ ಕೆಲಸ ನಿಲ್ಲಿಸ್ಬಿಟ್ಟಿದ್ದೀವಿ ಅಂತ, ಅದು ಬೇರೆ ಪಾರ್ಟ್, ಅದು OFC ಕೇಬಲ್ಸು. ನಾವು ಒಂದು ಡಿಸಿಷನ್ ತಗೊಂಡಿದ್ದೀವಿ, ಅದು ಒಂದು ಹೊಸ ಪಾಲಿಸಿ ತಂದಿದ್ದೀವಿ. ಆ ಪಾಲಿಸಿಗೆ ತಾವೆಲ್ಲ ನಮ್ಮ ಏನು ಫ್ರೇಮ್ವರ್ಕ್ ಇದೆ ಅದರೊಳಗಡೆ ಬಂದರೆ ನಾವು ನಾಳೆಯಿಂದನೇ ಶುರು ಮಾಡ್ತೀವಿ ನಿಮಗೆ ಪರ್ಮಿಷನ್ ಕೊಡೋದಕ್ಕೆ. ಬಟ್ ಆದರೆ ಅಲ್ಲವರೆಗೂ ನಿಲ್ಲಿಸಿ. ಬಟ್ ಮೊದಲು ಯಾರು ಸರ್ವಿಸ್ ಪ್ರೊವೈಡ್ ಇದ್ದಾರೋ ಬಂದು ಆ ಟವರ್ನ ರಿಮೂವ್ ಮಾಡೋಕ್ಕೆ 3 ದಿವಸ ಆಯಿತು ಘಟನೆ ಆಗಿ. ಸ್ಥಳದಲ್ಲಿ ಒಬ್ಬರು ನಿಮ್ಮ ಅಫಿಷಿಯಲ್ಸ್ ಬಂದಿಲ್ಲ, ನಿಮ್ಮ ಅಲ್ಲಿ ನೀವೇನೋ ಕೆಲಸ ಮಾಡ್ತಾ ಇದ್ದೀವಿ ಅಂತೀರಿ ಯಾವುದೋ ಕಂಪ್ನಿಯವರು, ನಿಮ್ಮ ಕಂಪ್ನಿಯವರು ಬಂದಿಲ್ಲ, ಯಾರು ಬಂದಿಲ್ಲ. ಯಾರು ಹೊಣೆ? BBMP ಹೊಣೆನಾ?
ನಮ್ಗೆ ಕೇಳ್ಬಿಟ್ಟು ಹಾಕಿದ್ದೀರಾ ನೀವು ಮೇಲ್ಗಡೆ, ನಮಗೇನೋ ತೋರಿಸಿದ್ದೀರಾ ಅದನ್ನು? ಏನೋ ತೋರಿಸಿಲ್ಲ. ನೀವು ಇಷ್ಟ ಬಂದಾಗ ಬಂದ್ರಿ, ಅಲ್ಲಿ ಹೋಗಿ ಎರೆಕ್ಟ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದೀರಾ. ಈಗ ನಮ್ಮ ಫೈರ್ ಫೋರ್ಸ್ ಅವರು ಮಾಡೋಕ್ಕಾಗತ್ತಾ? ಎಷ್ಟು ಮೇಲಿದೆ, ಇಲ್ಲ ಅದಕ್ಕೆ. ಮಂಜುನಾಥ್ ಅವರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಮೊಬೈಲ್ ಟವರ್ ಅಂತ ಇವರು ಮಂಜುನಾಥ್ ಅವ್ರು ಏನು ಹೇಳಿದ್ರು, ನಾವು ಅದು ಡಿಸೈಡ್ ಮಾಡೋಕ್ಕೆ ವಾಟ್ ಶುಡ್ ಬಿ ದ ಹೈಟ್ ಆಫ್ ದ ಟವರ್ ಅಂತ. ಸೊ ಸುಮ್ಮನೆ ಯಾವುದೋ ಕಟ್ಟಡ ಇದೆ, ಅದ್ರ ಮೇಲೆ ಮತ್ತೆ ಅಷ್ಟು ದೊಡ್ಡ ಟವರ್ ಹಾಕುವ ಅಗತ್ಯ ಇದೆಯಾ? ತೂಕವನ್ನ ತಡೆಯುತ್ತಾ ಅನ್ನೋದನ್ನ ಮೊದಲು ಟವರ್ನ ಅವಶ್ಯಕತೆ ಅಷ್ಟು ದೊಡ್ಡ. ಬೆಂಗಳೂರಿನಿಂದ ಮಹೇಶ್ ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ. ಮಹೇಶ್ ಅವರೇ ಹೇಳಿ. ಹಲೋ, ಹೇಳಿ ಮಹೇಶ್. ಸರ್, ನನ್ನ ಪ್ರಶ್ನೆ ಏನಂದ್ರೆ ಹರೀಶ್ ಅವ್ರಿಗೆ, ಈಗ ಅವ್ರು ಹೇಳಿದ್ರು ಈಗ ಒಂದು ಬಿಲ್ಡಿಂಗಿಗೆ NOC ಕೊಡಬೇಕು ಅಂತ ಹೇಳಿದ್ರೆ, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡಬೇಕು ಅಂದ್ರೆ ಫೈರ್ ಇಂದ ಮತ್ತೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ NOC ತರಬೇಕು ಅಂತ. ಸೊ NOC ತಗೊಂಡ್ಮೇಲೆ ಇವರು OC ಅನ್ನ ಕೊಡ್ತಾರೆ, ಹೌದು, ಆಕ್ಯುಪೆನ್ಸಿ ಸರ್ಟಿಫಿಕೇಟ್. ಅದಾದ್ಮೇಲೆ ಇವ್ರು ಹೇಳೋ ಪ್ರಕಾರ ಈಗ ಮಾಲ್ಗಳಲ್ಲಿ ಎಲ್ಲಾನು ಆ ಸೆಟ್ ಬ್ಯಾಕ್ ಏನ್ ಬಿಟ್ಟಿರ್ತಾರೆ ಅದನ್ನ ಆಕ್ಯುಪೈ ಮಾಡ್ತಾರೆ. ಅಂದ್ರೆ ಬೇರೆ ತರ ಈಗ ಸಣ್ಣ ಸಣ್ಣ ಶೆಡ್ಗಳು ಹಾಕೊಳ್ಳೋದು, ಆಫೀಸಿಗೆ ಬೇಕಾಗಿರೋದು, ಈ ತರ ಎನ್ಕ್ರೋಚ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಬಟ್ ಇವ್ರು OC ಕೊಟ್ಟ ಮೇಲೆ ಅಷ್ಟೇನಾ ಅವ್ರ ಕೆಲಸ, ಅಥವಾ ಮುಂದಕ್ಕೆ ಏನಾದ್ರು ಈಗ ಟೈಮ್ ಟು ಟೈಮ್ ಹೋಗಿ ಇನ್ಸ್ಪೆಕ್ಷನ್ ಮಾಡೋದು ಆ ತರ ಆಗಿದ್ರೆ, ಈಗ ಇಯರ್ಲಿ ಒನ್ಸು 6 months ಒನ್ಸು ಹೋಗಿ ಅದನ್ನ ತೆರವು ಮಾಡೋದು, ಆ ತರ ಕಾರ್ಯಕ್ರಮಗಳು ಏನು BBMP ಇಂದ ನಡೆಯಲ್ವಾ? ಓಕೆ, ಬಹಳ ಒಳ್ಳೆ ಪ್ರಶ್ನೆ ಮಹೇಶ್ ಅವ್ರದ್ದು. ಸರ್, ಏನು ಹೇಳ್ತೀರಾ ಇದಕ್ಕೆ? ಮಹೇಶ್ ಅವ್ರ ಪ್ರಶ್ನೆಗೆ ಉತ್ತರ ಏನಂದರೆ, ನಾವು ಒಂದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಆ ಬಿಲ್ಡಿಂಗ್ ಓನರು ಮಾಲೀಕಂದು ಒಂದು ಡ್ಯೂಟಿ ಆಗುತ್ತೆ, ಅದನ್ನು ವೈಲೇಟ್ ಮಾಡಬಾರ್ದು ಅಂತ. ನಾವು ಪ್ರತಿದಿನ ಪೊಲೀಸಿಂಗೇ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಮುಂದೆ ಏನಾರ ಬೇರೆ ಕೆಲಸ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ನಾವು ಆಗಾಗ ಹೋಗ್ತೀವಿ, ನಮ್ಗೆ ಯಾರನ್ನ ಈಗ ಮಹೇಶ್ ಅಂತವರು ಸಾರ್ವಜನಿಕರು ಸ್ವಲ್ಪ ಪ್ರಜ್ಞಾವಂತ ಸಾರ್ವಜನಿಕ ನಮಗೆ ಮಾಹಿತಿ ಕೊಟ್ಟರೆ ಖಂಡಿತಾಗ್ಲೂ ಅಲ್ಲಿ ಹೋಗಿ ಆ ತೆರವು ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಸಾಕಷ್ಟು ಕಡೆ ನಾವು ಮಾಡಿದ್ದೀವಿ, ಮಾಡ್ತಾನೆ. ಬಟ್ ಸಾರ್ವಜನಿಕರು ಎಚ್ಚೆತ್ತಿ ಹಿಂಗೆ ಹೇಳ್ಬೇಕು, ಹಿಂಗಿದೆ ಅಂತ. ನಾವು ಮೆಜಿಷಿಯನ್ಸ್ ಅಲ್ಲ ಎಲ್ಲ ಕಡೆ ನಮ್ಗೆ ಗೊತ್ತಾಗಕ್ಕೆ. ಅವ್ರು ಹೇಳಿದ್ರೆ ಖಂಡಿತ ಅಲ್ಲಿ ಹೋಗಿ ನಾವು ಕೆಲಸ ಮಾಡ್ತೀವಿ. ಕಾರವಾರದಿಂದ ಮಂಜುನಾಥ್ ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ. ಮಂಜುನಾಥ್ ಮಾತಾಡಿ. ಹಲೋ, ಮಾತಾಡಿ ಮಂಜುನಾಥ್. ಹೇಳಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ ಮಂಜುನಾಥ್. ಸರ್, ಮೊನ್ನೆ ಇದು ಛತ್ರದ ಹತ್ರ ಬೆಂಕಿ ಬಿತ್ತಲ್ಲ ಸರ್, ಆ ಗೋಡೆ ಕೊಲೆಪ್ಸ್ ಆಗ್ಲಿಕ್ಕೆ ಕಾರಣ ಏನು ಸರ್? ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಬೇಕಿತ್ತು ಸರ್. ಓಕೆ, ಒಂದು ಮೂಲದ ಪ್ರಕಾರ ಅಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಆ ರೀತಿ ಆಗಿರ್ತಕ್ಕಂಥದ್ದು. ಸಾಕಷ್ಟು ವಿಚಾರಗಳನ್ನ ಮಂಜುನಾಥ್ ನಾವು ಈಗಾಗಲೇ ನಮ್ಮ ವಾಹಿನಿಯಲ್ಲಿ ಕೊಟ್ಟಿದ್ದೀವಿ, ಲೈವ್ ಕೂಡ ಕೊಟ್ವಿ ನಾವು. ಅವತ್ತು ಆಗಿದ್ದಂತಹ ದುರಂತಕ್ಕೆ ಕಾರಣ ಅಂತಂದರೆ ಅಲ್ಲಿ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿ, ಆ ಸಿಲಿಂಡರ್ ಬ್ಲಾಸ್ಟ್ನಿಂದ ಕಟ್ಟಡ ಅಂದರೆ ತುಂಬ ಶಿಥಿಲವಾಗಿದ್ದಂತಹ ಕಟ್ಟಡ ಅದು ಕುಸಿದು ಬಿದ್ದು ಇಬ್ಬರು ಮೃತಪಟ್ಟಿರ್ತಕ್ಕಂಥದ್ದು. ಅದು ಸಾಕಷ್ಟು ಮಾಹಿತಿನ ಮೊನ್ನೆನೇ ನಾವು ಕೊಟ್ಟಿದ್ವಿ ಆ ವಿಚಾರವಾಗಿ ಅಂತಕ್ಕಂಥದ್ದು. ಸರ್, ಅವರು ಫೈರ್ ಸ್ಟಾರ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಸರ್. ಖಂಡಿತ ಮಾತಾಡಿ. ಸರ್ ಸರ್ ಮಾತಾಡಿ ಹೇಳಿ. ನಮಸ್ಕಾರ. ನಮಸ್ಕಾರ ಮಂಜುನಾಥ್ ಅವರೇ. ಸರ್, ಈಗ ನಾನು ಫೈರ್ ಬ್ರಿಗೇಡ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು ಸರ್. ಸಂತೋಷ. ಸರ್, ಆದ್ರೂ ಸರ್ ನಾವ್ ಏನ್ ಪ್ರಿಕಾಷನ್ ತಗೋಬೇಕು ಸರ್ ಅದ್ರಕ್ಕಿಂತ ಮುಂಚೆ? ನಾವು ಮೊನ್ನೆ ಜನರಲ್ ಆಡಿಗೆ ಬಿದ್ದಿದ್ರಲ್ಲ, ಅದ್ರಗೋಸ್ಕರ. ಅಲ್ಲ, ನನಗೆ ನಿಮ್ಮ ಪ್ರಶ್ನೆ ಬೇಸಿಕಲಿ ಅರ್ಥ ಆಗಲಿಲ್ಲ. ನೀವು ಫೈರ್ ಫೋರ್ಸಲ್ಲಿ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರಿ, ಸಂತೋಷ. ಆದರೆ ಇಲ್ಲಿ ನಿಮ್ಮ ಪ್ರಿಕಾಷನ್ ಅಂದರೆ ನಿಮ್ಗೆ ಯಾವುದು ಫೈರ್ ಫೈಟಿಂಗ್ನಲ್ಲಿ ಪ್ರಿಕಾಷನ್ ತೊಗೊಳ್ಬೇಕು ಅಂತ ಹೇಳ್ತೀರಾ ಅಥವಾ ರೆಸ್ಕ್ಯೂ ಆಪರೇಷನಲ್ಲಿ ಪ್ರಿಕಾಷನ್ ಕೇಳ್ತಾ ಇದ್ದೀರಾ? ಸರ್, ರೆಸ್ಕ್ಯೂ ಆಪರೇಷನ್ ಸರ್ ಪ್ರಿಕಾಷನ್ ತಗೋಬೇಕು. ರೆಸ್ಕ್ಯೂ ಆಪರೇಷನ್ ಪ್ರಿಕಾಷನ್ನಲ್ಲಿ ನಾವು ನಿಮಗೆ ಹೆಚ್ಚಿಗೆ ಏನು ಮಾಡಲಿಕ್ಕಿರೋದು, ಯಾಕೆಂದರೆ ನೀವು ಅಲ್ಲಿ ಸ್ಥಳಕ್ಕೆ ಮುಟ್ಟೋರಲ್ಲಿ ಘಟನೆ ಸಂಭವಿಸಿ ಇರ್ತದೆ, ನೀವು ಅಲ್ಲಿ ರಕ್ಷಣೆಗೆ ಹೋಗ್ತಿದ್ರಿ. ಮೊದಲನೇದಾಗಿ ನೋಡಬೇಕಾಗೋದು ನಿಮ್ಮ ಸೇಫ್ಟಿಗೆ ನೀವು ಆ ಕಟ್ಟಡವನ್ನು ಮೊದಲು ಗಮನಿಸಬೇಕು. ಅದು ಇನ್ನೂ ಸಾಮಾನ್ಯ ನಿಮ್ಮ ಇಲಾಖೆನಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಟ್ರೈನಿಂಗ್ ಎಲ್ಲ ಕೊಟ್ಟಿರ್ತಾರೆ ಆ ವಿಚಾರವಾಗಿ. ಇರಲಿ, ಓಕೆ, ಅವ್ರಿಗೆ ಧನ್ಯವಾದ ಹೇಳ್ತಾ ಹಾಗೆ ಬೆಂಗಳೂರಿಗೆ ನಾನು ಮತ್ತೆ ನೀವು ನನಗೆ ವೈಯಕ್ತಿಕವಾಗಿ ಫೋನ್ ಮಾಡಿ, ನೀವು ನಮ್ಮ ಡಿಪಾರ್ಟ್ಮೆಂಟ್ ಆದ್ರಿಂದ ಬೆಂಗಳೂರಿನಿಂದ ರತ್ನ ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ. ರತ್ನ ಅವರೇ ಮಾತನಾಡಿ. ಸರ್ ನಮಸ್ತೆ, ನಾನು ಡೆಪ್ಟಿ ಮೇಯರ್ ಹರ್ಷ ಅವ್ರ ಹತ್ರ ಮಾತಾಡ್ಬೇಕು. ಖಂಡಿತ ಮಾತಾಡಿ. ಸರ್ ನಮಸ್ತೆ, ನಾನು ರತ್ನ ಅಂತ ವಾರ್ಡ್ ನಂಬರ್ 39 ದಾಸರಳ್ಳಿಯಿಂದ ಮಾತಾಡೋದು. ಈಗ ನೀವು ಗ್ಯಾಸ್ ಬಸ್ಟ್ ಆಗಿದೆ ಸುಮ್ನಳ್ಳಿಲಿ, ಇದು ಪ್ಲಾನಿಂಗ್ ಸರಿ ಇಲ್ಲ ಇದೆಲ್ಲ ಹೇಳ್ತಾ ಇದ್ದೀರಲ್ವಾ? ಸೊ ಅದು ಬರೀ ಕಮರ್ಷಿಯಲ್ ಗೆನಾ ಅಥವಾ ರೆಸಿಡೆನ್ಶಿಯಲ್ ಅವ್ರಿಗೂ ಆಗುತ್ತಾ? ಯಾಕಂದ್ರೆ ಈಗ ಇಂಜಿನಿಯರ್ಸ್ ಬಿಲ್ಡಿಂಗ್ ಪ್ಲಾನಿಂಗ್ ಅಂತೆಲ್ಲ ಕೊಡ್ತಾರೆ. ಸೊ ಅಲ್ಲೂ ನಾವು ರೆಸಿಡೆನ್ಶಿಯಲ್ ಅಲ್ಲೂ ನಾವು ಗ್ಯಾಸ್ ಸಿಲಿಂಡರ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಸೊ ಇವಾಗ ನಮ್ಮ ರೆವಿನ್ಯೂ ಪ್ಯಾಕೇಜ್ ಅಲ್ಲಿ ಏನಿದೆ ಅಂದ್ರೆ ಅಲ್ಲಿ ಯಾವ್ದೇ ರೀತಿ ಪ್ಲಾನಿಂಗ್ ಗಳು ಇರೋದಿಲ್ಲ. ಹೇಗ್ ಬೇಕೋ ಅವ್ರಿಗೆ ಇಷ್ಟ ಬಂದಾದ ರೀತಿ ಮನೆ ಕಟ್ಕೊಳ್ತಾರೆ. ಯಾವ್ದೇ ಸೆಟ್ ಬ್ಯಾಕ್ ಅಥವಾ ಈ ಸ್ಟಡಿ ಜಾಗ ಬಿಡಬೇಕು ಈ ತರ ಏನು ಇರೋದಿಲ್ಲ.
ಈಗ ಹೊಸದಾಗಿ ಕಟ್ತಾ ಇರೋರ್ಗಂತೂ ಖಂಡಿತ ಇರಲ್ಲ. ಸೊ ಈಗ ನಾವು ಜಾಗ ಬಿಟ್ಟು ಕಟ್ಟಿದ್ರು ಪಕ್ಕದಲ್ಲಿ ನಾವು ಕಟ್ಟೋರ್ಗೆ ಹೇಳ್ತೀವಿ ಬೇಡ ಈ ತರ ಕಟ್ಟಿ ಈ ತರ ಎಲ್ಲ ಇರುತ್ತೆ ಅಂತ. ಓಕೆ, ನಿಮ್ಮ ಪ್ರಶ್ನೆ ಶಾರ್ಟ್ ಆಗಿದ್ರೆ ಚೆನ್ನ ಅಂತ ಅನ್ಸುತ್ತೆ ರತ್ನ ಅವರೇ. ನನ್ನ ಕ್ವಶನ್ ಅಷ್ಟೇ, ನಿಮ್ಮ ಇಂಜಿನಿಯರ್ಸ್ ಯಾಕೆ ರೆವಿನ್ಯೂ ಪ್ಯಾಕೇಜ್ ಅಲ್ಲಿ ಅದನ್ನ ತಗೊಳ್ತಾ ಇಲ್ಲ? ಈಗ ವಾರ್ಡ್ ನಂಬರ್ 39 ನಾವ್ ಇದುವರೆಗೂ ಇಂಜಿನಿಯರ್ಸ್ ಬಂದು ನಮ್ಮ ಏರಿಯಾದಲ್ಲಿ ಹೊಸದಾಗಿ ಕಟ್ತಾ ಇರೋರ್ಗೆ ಈ ತರ ಏನು ಹೇಳ್ತಾ ಇಲ್ಲ. ಜಾಗ ಎಷ್ಟು ರತ್ನ ಅವರು ಬಿಲ್ಡಿಂಗ್ ಕಟ್ಟಿಬಿಟ್ಟಿದ್ದಾರೆ ಅನ್ಸುತ್ತೆ, ಅದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ. ಪಕ್ಕದಲ್ಲಿ ಕಟ್ತಾ ಇರೋ ಅಂತ ಬಿಲ್ಡಿಂಗ್ ತಮ್ಮಂತವ್ರು ಏನೋ ನಾವು ಒಂದು ನಮಗೆ ಕಂಪ್ಲೇಂಟ್ ಕೊಟ್ಟರೆ ಖಂಡಿತಲೂ ನಾವು ಆ್ಯಕ್ಟ್ ಮಾಡ್ತೀವಿ, ನಾವು ನಿಲ್ಲಿಸ್ತೀವಿ ಕೂಡಲೇ ಬಿಲ್ಡಿಂಗ್ನ. ಸೆಟ್ ಬ್ಯಾಕು ಬಿಡಲೇಬೇಕು. ಆದರೆ ಪರಸ್ಪರ ತಾವು ಮಾತಾಡಿಕೊಂಡು, ಈಗ ಒಂದು ಮುಂಚೆ ಹೆಂಗಿತ್ತು ಅಂದರೆ ರೈಟ್ ಸೈಡ್ ಎಲ್ಲರೂ 5 ಅಡಿ ಬಿಡೋರು, ಇವಾಗ ಬೈಲಾಲ್ ಒಂದು ಸ್ವಲ್ಪ ನಾವು ಚೇಂಜ್ ಮಾಡಿ ಸುತ್ತಲೂ ಬಿಡಬೇಕು ಅಂತ ಹೇಳಿದ್ದೀವಿ. ಆದ್ದರಿಂದ ನಿಮ್ದು ಹಳೆ ಮನೆ ಆದರೆ ನೀವು ಒಂದು ಸೈಡ್ ಸೆಟ್ ಬ್ಯಾಕ್ ಬಿಟ್ಟಿರ್ತಾರೆ, ಒಂದು ಸೈಡ್ ಸೆಟ್ ಬ್ಯಾಕ್ ಬಿಟ್ಟಿರಲ್ಲ. ಅಂದರೆ 1 ಅಡಿನ 2 ಅಡಿ ಬಿಟ್ಟಿರ್ತಾರೆ ಓಡಾಡೋಕ್ಕೆ, ಒಂದು ಕಡೆ 5 ಅಡಿ ಬಿಟ್ಟಿರ್ತಾರೆ. ಮುಂಚೆ ಇದ್ದಿದ್ದು ಹಂಗೆ ಬೈಲ, ಇವಾಗ ಹೊಸ ಬೈಲ ಫ್ರೇಮ್ ಮಾಡಿದ್ದೀವಿ. ಅಂಥದ್ದು ಯಾವ್ದಾರ ನಮ್ಮ ಗಮನಕ್ಕೆ ತಂದರೆ ಕನ್ಸರ್ನ್ ನಮ್ಮದು ಕಂಟ್ರೋಲ್ ರೂಮು 8 ಝೋನಲ್ಲಿ ಕಂಟ್ರೋಲ್ ರೂಮ್ ಇದೆ. ತಾವು ಫೋನ್ ಮಾಡಿ ತಾವು ಮಾಹಿತಿ ಕೊಟ್ಟರೆ ನಮ್ಮ ಇಂಜಿನಿಯರ್ ಸ್ಥಳಕ್ಕೆ ಬರ್ತಾರೆ. ತಾವು ಒಂದು ಕಂಪ್ಲೇಂಟನ್ನು ಕೊಟ್ಟರೆ ಕೂಡಲೇ ಕೆಲಸ ನಿಲ್ಲಿಸಿ ಸೆಟ್ ಬ್ಯಾಕ್ ಬಿಟ್ಟು ಕೆಲಸ ಬಿಲ್ಡಿಂಗ್ ಕಟ್ಟ ಅಂತ ಕೆಲಸನ ನಾವು ಮಾಡ್ತೀವಿ. ಇಲ್ದಿದ್ರೆ ಅಧಿಕಾರಿಗಳನ್ನ ನಾವು ಈಗಾಗಲೇ ನಮ್ಮ ಆಯುಕ್ತರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಒಂದು ಆದೇಶ ಹೊರಡಿಸಿದ್ದಾರೆ. ಯಾರ್ಯಾರು ಇಂಜಿನಿಯರ್ಸು ಹೀಗೆ ಸೆಟ್ ಬ್ಯಾಕ್ ಇಲ್ಲದೆ ಮನೆ ಕಟ್ಟಕ್ಕೆ ಬಿಡ್ತಾರೋ ಅವ್ರನ್ನ ನಾವು ಪ್ರಮೋಷನ್ ಕೊಡಲ್ಲ, ಅವ್ರಿಗೆ ಸಂಬಳ ಕೊಡಲ್ಲ ಅಂತ ವೆರಿ ಕ್ಲಿಯರ್ ಆಗಿ. ಓಕೆ ಸರ್, ಇವಾಗ ಕೊನೆಯದಾಗಿ ನಮ್ಮ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ ಸರ್. ಈಗ ಸಾಮಾನ್ಯವಾಗಿ ಬೆಂಕಿ ಅವಘಡಗಳ ಸಂಬಂಧದ ಸಂದರ್ಭದಲ್ಲಿ ಸಾರ್ವಜನಿಕರು ಭಯಭೀತರಾಗ್ತಕ್ಕಂಥದ್ದು ಸಹಜ. ಇಂತಹ ಸಂದರ್ಭದಲ್ಲಿ ನೀವೊಬ್ಬರು ಹಿರಿಯ ಅಧಿಕಾರಿಯಾಗಿ ಏನು ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ಸೊ ನನ್ನ ಮೇನ್ ಮೆಸೇಜ್ ನಮ್ಮ ಸಾರ್ವಜನಿಕರಲ್ಲಿ ಏನಂತಂದರೆ, ದಯವಿಟ್ಟು ನಿಮ್ಮ ಫೈರ್ ಕಂಟ್ರೋಲ್ ರೂಮ್ನ ನಂಬರನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಹೆಚ್ಚಿನ ಕಡೆಗಳಲ್ಲಿ ಈಗ 108ಗೆ ಕಾಲ್ ಹೋಗ್ತಾ ಇದೆ. 108 ಕಾಲ್ಗೆ ಹೋಗ್ತದೆ. ಅವರು ಕಾಲ್ ಸೆಂಟರ್ಗೆ ಕರೆಸಿ ಮಾಡಿ ಅವರು ನಿಮ್ಮಲ್ಲಿ ವಿಳಾಸ ತಗೊಂಡು ಆಮೇಲೆ ಫೈರ್ ಕಂಟ್ರೋಲ್ ರೂಮ್ ತಿಳಿಸಿ ಸಾಕಷ್ಟು ವಿಳಂಬ ಆಗ್ತಾ ಇದೆ. ಸೊ ದಯವಿಟ್ಟು ನಿಮ್ಮ ಫೈರ್ ಕಂಟ್ರೋಲ್ ರೂಮ್ನ ನಂಬರ್ ನೆನಪಿಟ್ಕೊಳ್ಳಿ. ಫೈರ್ ಕಂಟ್ರೋಲ್ ರೂಮ್ ನಂಬರ್ 101, ನಾಟ್ 108. ಎರಡನೇದು, ಹೆಚ್ಚಿನ ಜನಗಳೆಲ್ಲ ಮೊಬೈಲ್ನಲ್ಲಿ ಕಾಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಮೊಬೈಲ್ನಲ್ಲಿ ಕಾಲ್ ಮಾಡೋದಕ್ಕೆ ಅವ್ರಿಗೆ ಆದಷ್ಟು ಬೇಗ ಕಾಲ್ ಸಿಗಲಿಕ್ಕಿಲ್ಲ, ಮಾಡಿದ್ರೆ. ಸೊ ದಯವಿಟ್ಟು 101ಗೆ ಕಾಲ್ ಮಾಡಿ. ದಯವಿಟ್ಟು ನಿಮ್ಮ ಹೆಸರನ್ನು, ಅಗ್ನಿ ಅನಾಹುತ ಸಂಭವಿಸಿದ ಸ್ಥಳದ ವಿಳಾಸವನ್ನು ಸರಿಯಾಗಿ ಹೇಳಿ. ಯಾವುದೋ ಕಾರ್ನಲ್ಲಿ ಹೋಗ್ತಿರುವಾಗ, ಇನ್ನೊಂದು ಟ್ರಾನ್ಸ್ಪೋರ್ಟ್ನಲ್ಲಿ ಹೋಗ್ತಿರುವಾಗ ಎಲ್ಲೋ ಹೋಗಿ ನೋಡಿ ಫೋನ್ ಮಾಡಿದರೆ ಆಮೇಲೆ ಅನಾಹುತಗಳಾಗ್ಬೋದು. ಅದು ಸ್ಥಳದ ಮಾಹಿತಿ ಸರಿಯಾಗಿ ಸಿಗಲಿಕ್ಕಿಲ್ಲ, ಅದು ನೀವು ಯಾವುದೋ ಒಂದು ದಿಕ್ಕಿನಲ್ಲಿ ಫೋನ್ ಮಾಡಿ ಇಂಥ ಕಡೆ ಹೋಗಿ ಬರ್ತೀವಿ ಅಂತ ಹೇಳಿರೋದು ಅದು ಸರಿಯಾಗಲ್ಲ. ಮಾಹಿತಿನ ಕೊಡಿ. ಸರಿ, ಯಾವುದೇ ಕಟ್ಟಡ ಕಟ್ಟಿದ್ರು ಒಂದು ಅಪ್ರೋಚ್ ರೋಡ್ ಇರಬೇಕು. ಎರಡನೇದು ಸುತ್ತಲೂ ಸೆಟ್ ಬ್ಯಾಕ್ ಬಿಟ್ಟಿರ್ಬೇಕು. ಅಟ್ಲೀಸ್ಟ್ ದೊಡ್ಡ ಬಿಲ್ಡಿಂಗ್ಗಳಾದರೆ ಅಗ್ನಿಶಾಮಕ ದಳ ವಾಹನನೇ ಹೋಗ್ಬೇಕು, ಫೈರ್ ಇಂಜಿನೇ ಸುತ್ತಲೂ ಓಡಾಡಂಗೆ. ಅಂದರೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ 8 ಮೀಟರ್ಸನ್ನ ಇರಬೇಕು. ಮೂರನೇದು, ಕಟ್ಟಡ ಮಾಲೀಕರು ಅವ್ರಿಗೂ ಅನ್ನಿಸ್ಬೇಕು ಇದರಲ್ಲಿ ಏನೋ ಅನಾಹುತ ಸಂಭವಿಸಿದ್ರೆ ಅವ್ರ ಮಕ್ಕಳು ಅವ್ರ ಮನೆಯವರ ಇದ್ರೆ ಏನಾಗುತ್ತೆ, ಅದೇ ಅವರು ಅದನ್ನ ಬರೀ ದುಡ್ಡೇ ಒಂದೇ ನೋಡಬಾರ್ದು, ಸೇಫ್ಟಿನೂ ನೋಡ್ಬೇಕು, ಮಾಡ್ಬೇಕು. ಸಾಮಾನ್ಯವಾಗಿ ಇಂಥ ಅಗ್ನಿ ಅನಾಹುತಗಳ ಸಂಭವಿಸಿದಂತಹ ಸಂದರ್ಭದಲ್ಲಿ ಬಹಳ ಸುಲಭವಾಗಿ ತಪ್ಪನ್ನು ಬೇರೆಯವ್ರ ಮೇಲೆ ಹೊರಿಸ್ಬಿಡ್ತಾರೆ. ಇದಕ್ಕೆ BBMP ಕಾರಣ, ಅಗ್ನಿಶಾಮಕ ದಳದವರು ಬೇಗ ಬರಲಿಲ್ಲ ಅಂತಂದ್ಬಿಟ್ಟು. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಕೆಲವು ಗಾದೆಗಳಿದೆ. ಒಬ್ಬನ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಇನ್ನೊಬ್ಬ ಅದರಲ್ಲಿ ಕೈ ಕಾಯಿಸ್ಕೊಂಡ, ಒಂದು ಮನೆಗೆ ಬೆಂಕಿ ಬಿದ್ದಾಗ ಇನ್ನೊಬ್ಬ ಅದರಲ್ಲಿ ಬೀಡಿ ಹಚ್ಕೊಂಡ ಅಂತಂದ್ಬಿಟ್ಟು. ಅಂದರೆ ಸಾಮಾನ್ಯವಾಗಿ ಇಂಥ ದುರ್ಘಟನೆಗಳೆಲ್ಲ ನಡೆದಾಗ ಅಯ್ಯೋ ನಮಗ್ಯಾಕಿದ್ರು ಉಸಾಬರಿ ಅಂತಂದ್ಬಿಟ್ಟು ಮುಖ ತಿರುಗಿಸ್ಕೊಂಡು ಹೋಗ್ತಕ್ಕಂಥವರೇ ಜಾಸ್ತಿ. ಆದರೆ ನಮ್ಮಿಂದ, ನಮ್ಮ ಮಾನವೀಯತೆಯಿಂದ ಕೆಲವು ಜೀವಗಳು ಉಳಿತವೆ ಅಂತಂದಾಗ ಅದಕ್ಕಿಂತ ಪುಣ್ಯದ ಕೆಲಸ ಮತ್ತೊಂದಿಲ್ಲ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಕಾರ್ಯೋನ್ಮುಖರಾಗಬೇಕು ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.